ಹಾಯ್ ಫ್ರೆಂಡ್ಸ್, ನಮಸ್ತೆ. ರಂಜಿತಾ ಕೋಡಿಬೆಟ್ಟು ಚಾನಲ್ಗೆ ಸ್ವಾಗತ. ಇವತ್ತು ನಾನು ಖಾಲಿ ಕಡಲೆ ಹಿಟ್ಟು ಉಪಯೋಗಿಸ್ಕೊಂಡು ಹೇಗೆ ಗರಿಗರಿಯಾದಂತಹ ಖಾರ ಕಡ್ಡಿಯನ್ನು ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತಿಲ್ಲಿ ನಾನು ಸ್ವಲ್ಪ ಖಾರ ಕಡ್ಡಿ ಮಾಡುವಂತ ಹೊರಟಿದ್ದೇನೆ. ಖಾರ ಕಡ್ಡಿಗೆ ಬೇಕಾಗುವಷ್ಟು ಒಂದು 1/4 kg ಕಡಲೆ ಹಿಟ್ಟು ತಗೊಂಡಿದ್ದೇನೆ. ಎಕ್ಸಾಕ್ಟ್ ಮೆಷರ್ಮೆಂಟ್ ಅಲ್ಲ ಫ್ರೆಂಡ್ಸ್, ನಾನು ಇದ್ದ ಹಿಟ್ಟಲ್ಲಿ ಮಾಡ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಖಾರ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಮತ್ತು ಪರಿಮಳಕ್ಕೆ ಸ್ವಲ್ಪ MTRನವರ ಇಂಗು, ನಿಮ್ಮ ಹತ್ರ ಯಾವ ಇಂಗು ಉಂಟು ಅದನ್ನು ಹಾಕ್ಕೊಳ್ಳಿ. ಗಟ್ಟಿ ಇಂಗಾದರೆ ಸ್ವಲ್ಪ ನೀರು ಮಾಡಿ ಹಾಕ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಇದಕ್ಕೇನೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೇನೆ. ಹುಡಿ ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್, ಕಲ್ಲುಪ್ಪು ಬೇಡ. ಆಮೇಲೆ ಸ್ವಲ್ಪ ಬೇಕಾದಷ್ಟು ನೀರು ಹಾಕಿ ಗಟ್ಟಿ ಹಿಟ್ಟು ಮಾಡಿ ಇಟ್ಕೊಂಡಿದ್ದೇನೆ. ತುಂಬ ತೆಳ್ಳಗೆ ಬೇಡ. ಇಲ್ಲಿ ನಾನು ಈ ಸಣ್ಣ ಸಣ್ಣ ಹೋಲ್ಗಿಂತ ಸ್ವಲ್ಪ ದೊಡ್ಡ ಹೋಲಿನ ಖಾರ ಕಡ್ಡಿ ಬಿಡಲಿಕ್ಕಿರುವಂಥದ್ದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನೀವು ನನ್ನ ಹಿಟ್ಟು ಹೇಗಿದೆ ಅಂತ ನೋಡಿದ್ದೀರಾ, ಇಷ್ಟು ಗಟ್ಟಿ ಇದ್ದರೆ ಸಾಕು. ಇಲ್ಲಿ ನಾನು ತೆಂಗಿನ ಎಣ್ಣೆ ಬಳಸ್ಕೊಳ್ತಾ ಇದ್ದೇನೆ. ನೀವು ಬೇಕಾದ್ರೆ ಕರಿಯುವ ಎಣ್ಣೆಯನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ಇತ್ತು ನನ್ನ ಹತ್ರ, ಸೊ ನಾನು ತೆಂಗಿನ ಎಣ್ಣೆಯಲ್ಲಿ ಕರಿತಾ ಇದ್ದೇನೆ. ಈ ರೀತಿ ಹಿಟ್ಟನ್ನು ತುಂಬಿಸಿ ಹೀಗೆ ರೌಂಡಲ್ಲಿ ಬಿಟ್ಕೊಂಡು ಹೋದರೆ ಆಯಿತು. ಇದು ಜಸ್ಟ್ ಸ್ಯಾಂಪಲ್, ಹೇಗಾಗಿದೆ ಉಪ್ಪು ಎಲ್ಲ ಸರಿ ಉಂಟಾ ಅಂತ ಸ್ವಲ್ಪ ಹಾಕಿ ನೋಡ್ಕೊಂಡಿದ್ದೇನೆ. ಎಲ್ಲ ಕರೆಕ್ಟ್ ಇದೆ ಅಂತ ಅನಿಸಿದರೆ ನೀವು ಇದನ್ನು ಕಂಟಿನ್ಯೂ ಮಾಡ್ಬೋದು. ಉಪ್ಪು ಖಾರ ಬೇಕಿದ್ದರೆ ಸ್ವಲ್ಪ ಹಿಟ್ಟಿಗೆನೆ ಹಾಕ್ಕೊಂಡು ಚಂದ ಮಾಡಿ ಮಿಕ್ಸ್ ಮಾಡಿಕೊಂಡು ಆನಂತರ ಉಳಿದದನ್ನು ಬಿಡಿ. ಹೌದು, ಈ ರೀತಿ ರೌಂಡಾಗಿ ಹೀಗೆ ಬಿಟ್ಕೊಂಡ್ರೆ ಆಯಿತು ಫ್ರೆಂಡ್ಸ್. ನೀವು ಮೇಲೆ ಮೇಲೆ ಬಿಟ್ಟರೂ ಪರವಾಗಿಲ್ಲ, ಬಟ್ ಎಣ್ಣೆಯಲ್ಲಿ ಹಿಟ್ಟು ಮುಳುಗಿರಬೇಕು. ಎಣ್ಣೆಯಿಂದ ಮೇಲೆ ಬರಬಾರ್ದು ನೀವು ಹಾಕುವ ಹಿಟ್ಟು. ಆವಾಗ ಸ್ವಲ್ಪ ಅರಳಿ ಕ್ರಿಸ್ಪಿ ಕೂಡ ಆಗುತ್ತೆ, ಸಾಫ್ಟ್ ಕೂಡ ಬರುತ್ತೆ. ನೋಡ್ಬೋದು ನೀವು. ಇದನ್ನು ನಾನು ಹೀಗೆ ತಿರುಗಿಸಿ ಇನ್ನೊಂದು ಸೈಡ್ ಕೂಡ ಕರಿಕೊಳ್ತಾ ಇದ್ದೇನೆ. ಎರಡು ಸೈಡು ಕರ್ದಾದ ಮೇಲೆ ಇದನ್ನು ಲೈಟ್ ಗೋಲ್ಡನ್ ಕಲರ್ ಬಂದರೆ ಸಾಕಾಗತ್ತೆ, ತುಂಬ ಡಾರ್ಕ್ ಕಲರ್ ಬೇಡ. ಒಂದು ಅಂದಾಜು 1/4 kg ಕಡಲೆ ಹಿಟ್ಟಲ್ಲಿ ಇಷ್ಟು ಖಾರ ಕಡ್ಡಿ ಆಯಿತು ಫ್ರೆಂಡ್ಸ್. ಒಂದು 2 ದಿನಕ್ಕೆ ಒಂದು 4-5 ಜನಕ್ಕೆ ಸಾಕು. ಫ್ರೆಶ್ ಬೇಕಾದಾಗ ಮಾಡ್ಕೊಂಡು ತಿನ್ಬೋದು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹ ಮಾಡಿ. ನೋಡಿ, ಇದು ಆರಿದೆ, ಬಿಸಿ ಬಿಸಿ ಇಲ್ಲ. ಎಷ್ಟು ಚಂದ ಹುಡಿ ಆಗ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.